ಕೋಆರ್ಡಿನೇಟರ್ ಅಂತಂದ್ರೆ ಎಲ್ಲರನ್ನ ಅರೇಂಜ್ಮೆಂಟ್ ಮಾಡಿಕೊಡೋನು. ಈತ ಕೇವಲ ಸಿನಿಮಾಗೆ ಮಾತ್ರ ಅಲ್ಲ, ರಾಜಕಾರಣಿಗಳಿಗೆ, ಶಾಸಕರಿಗೆ, ಮಿನಿಸ್ಟರ್ಸ್ಗಳಿಗೂ ಕೂಡ ಈ ರೀತಿ ಹೆಣ್ಮಕ್ಳನ್ನ ಕಮಿಟ್ಮೆಂಟ್ ಮಾಡಿ ಕಳಿಸ್ಕೊಡ್ತಾನಂತೆ. ಆತನ ಜೊತೆ ನಮ್ಮ ಮಾತುಕತೆ ಹೇಗಾಯ್ತು, ಆತ ಏನೇನು ಮಾತಾಡ್ದ ಖುಲ್ಲಂ ಖುಲ್ಲ ನೋಡಿ. ಬೇರೆ ಕಾಂಟ್ಯಾಕ್ಟ್ ಕೊಡ್ತಾರಂತೆ, ಅವ್ರು ನೀನೇ ಹೋಗೋದಾನೆ, ಅವ್ರು ಮಾಡಲ್ಲ, ನಾನು ಹೋಗ್ಬೇಕಂತ. ಎಷ್ಟು ದೂರ ಹೋಗಿಂತ ಇಲ್ಲ ಈಗಲ್ಲ ಹಿಂದಾಗ ಇಲ್ಲ ಪಾಪ ಯಾರು ಒಳ್ಳೆಯವರು ಇದ್ದಾರೆ. ಆಯ್ತು, ಅಕ್ಷತಿಗೆ ಹೇಳ್ತೀನಿ ಸರ್. ನನ್ನ ಹತ್ರ ಇಲ್ಲ ನಿಮಗೆ ಈಗ ನನಗೆ ಒಂದು ಹುಡುಗಿ ಬೇಕಂತ ಬೇಕಂತ. ಈಗ ಇಂಥದ್ದಕ್ಕೆ ನೀವು ನೋಡ್ಕೊಂಡಾಗ ಏನಾಗುತ್ತೆ ನಮ್ಗೆ ಡೀಲ್ಗಳಾಗ್ತವೆ. MLA ಇದು. ಅರೆ ಹುಡ್ಲಿ ಏನ್ ಬೇಕು, ಒಂದು ನಿಮಿಷ ಕೆಲಸ ಮಾಡಿಸ್ಕೊಡ್ಬೇಕು ಸರ್. ಅಷ್ಟು ಇಲ್ಲೇ ನನಗೆ ಮಾತಾಡಕ್ಕಾಗತ್ತೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದ್ದಾನೆ. ಇಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ನಮ್ಮ ಫೀಲ್ಡಲ್ಲಿ ಕಷ್ಟ. ಆಮೇಲೆ ಏನು ಗೊತ್ತಾ, ಹುಡುಗರ ಮುಂದೆ ಕೊಡ್ತಾರೆ, ಅದೆಲ್ಲ ಮಾತಾಡ್ಬೇಕು. ಅವರು ಅದನ್ನೆಲ್ಲ ನೆನ್ಪಿಟ್ಕೊಂತಾರೆ. ಆದಷ್ಟು ಹುಡುಗಿ ನಂಬರ್ ಇಸ್ಕೊಳ್ಳೋದು ನಾನು ಇಸ್ಕೊಳ್ಳಲ್ಲ ಹೇಳಿದ್ರು. ಯಾಕಂದ್ರೆ ನಂಬರ್ ಇಸ್ಕೊಂಡಷ್ಟು ನೀವು ಕಾಲ್ಗಳು ಬರ್ತಾರೆ, ನಿಮಿಷ ಆಗುತ್ತೆ. ಆಮೇಲೆ ಯಾವ್ದು ಅಡ್ವಾಂಟೇಜ್ ಒಂದು 2 ಸಲ ಮೀಟ್ ಮಾಡ್ಬಿಟ್ಟು ಅನ್ಕೊಳ್ಳಿ, ತಲೆ ಮೇಲೆ ಕೂತ್ಕೊಂತಾರೆ. ಸರ್ ನಂಗೆ ಹಂಗ್ ಬೇಕು, ಹಿಂಗ್ ಬೇಕು, ಅದು ಇದು. ಇವರು ಏನ್ ನೋಡ್ತಾರೆ ಅಂದ್ರೆ ಹುಡುಗಿನ ಆಸೆಗೆ ಏನಾದ್ರು ನಂಬರ್ಗಳು ಕೊಟ್ಬಿಡ್ತಾರೆ. ನಾಳೆ ಸಹ ನೀವು ಹೇಳೋದಲ್ಲ, ಇದೇ ಪ್ರಾಬ್ಲಮ್ ಶುರು ಆಗುತ್ತೆ. ಯಾವತ್ತು ನಂಬರ್ಗಳು ಕೊಟ್ಟಾಗ ಅಷ್ಟು ಪ್ರಾಬ್ಲಮ್. ನಾನು ಇದನ್ನೇ ಹೇಳಿದ್ನಲ್ಲ, ಅದಕ್ಕೆ ನಾನು ಅವ್ರ ಮುಂದೆ ಹೇಳ್ಬೇಡಿ. ಅವ್ರ ಮುಂದೆ ಹೇಳಿದಾಗ ಭಯ ಇದೆ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಂದ್ವಾ ನೀನ್ ಕೆಲಸ ಮುಗಿಸ್ಕೊಂಡು ಹೋದ್ಯಾ ಅಷ್ಟೇ, ನಂಬರ್ ಅವರೇ ಕೇಳಿದ್ರು, ಇಲ್ಲಮ್ಮ ಅಷ್ಟಿದ್ದಾರೆ ಹ್ಯಾಂಡಲ್ ಮಾಡ್ತಾರೆ, ಮುಗೀತು. ಹಂಗೆ ಮಾತಾಡಿ ಅವರು. ನಾನು ಅದನ್ನ ಹೇಳೋದು, ನಂಬರ್ಗಳು ಕೊಟ್ಟಷ್ಟು ನಿಮ್ಮ ತಲೆ ಮೇಲೆ ಕೂತ್ಕೊಂಡ್ರೆ ಅದು ಬಂದರೂ ನಾನು ಕೊಡಲ್ಲ. ನಾವು ಕೊಟ್ಟರು ಆ ಸ್ವಿಚ್ ಆಫ್ ನಂಬರ್ ಕೊಟ್ಬಿಡ್ತೀವಿ. ಅಲ್ಲ ಕೊಡ್ಲೇ ಬಿಡಿ, ಎಲ್ಲ ಕೇಳ್ತಾರೆ. ಈಗ ನಿಮ್ಮ ನಂಬರ್ ಕೊಡು ಅಂತಂದ್ರೆ ಈಗ ಅಟ್ಲೀಸ್ಟ್ ಏನು ಈಗ ಹೆಂಗ್ ಬರ್ತಾರೆ ಅವರು ನಮ್ಮ ಹತ್ರ? ಮಾಮೂಲಿ ನಾನು ನಿಂದನೇ ಬರ್ತಾರೆ, ಕರ್ಕೊಂಡು ಬರ್ತೀನಿ ನಾನು. ಇಲ್ಲ ಹಂಗಾದ್ರೆ ಬೆಸ್ಟ್. ನೀವು ಕಳಿಸ್ಬಿಟ್ರೆ ನಂಬರ್ ಇಲ್ಲ, ನಾನೇ ಕರ್ಕೊಂಡು ಡ್ರಾಪ್ ಮಾಡಿ ಹೋಗ್ತೀನಿ. ಆಮೇಲೆ ಅವ್ರ ಕಡೆ ಕ್ಯಾಬ್ ಕರ್ಕೊಂಡು ಬರ್ತೀನಿ. ಮತ್ತೆ ಅಲ್ಲಿ ಬಂದ್ಮೇಲೆ ಕಣ್ಣು ಇಲ್ಲ ಅಂತಂದ್ರೆ ಹೌದು, ಇಲ್ಲ ನಾನು ಕಳಿಸ್ತೀನಿ, ನಾನೇ ಗೊತ್ತಿರ್ತಾರೆ. ಸರ್ ನಾನು ನಿಮ್ಗೆ ಏನು ಚಿಂತೆ ಮಾಡಿ ಸರ್, ಚೆನ್ನಾಗಿ ಹೇಳ್ತೀನಿ. ನೀವು ಬ್ರದರ್ ಥರ ಇದ್ದೀರಾ, ನನಗೂ ಹೆಲ್ಪ್ ಮಾಡ್ತೀನಿ ಸರ್. ಒಂದು ಹೇಳ್ತೀನಿ, ಕರೆಕ್ಟ್ ಒಬ್ಬ ವರ್ಕರ್ಗೆ ಕರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಸಿಕ್ಬಿಟ್ರೆ ಯುಟಿಲೈಸ್ ಮಾಡ್ಕೋಬೇಕು ಹೊರತು ಹಾಳು ಮಾಡ್ತಾರೆ ಎಲ್ಲ. ನಾನು ಮತ್ತೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅದಿಲ್ಲ ಇದಿಲ್ಲ ಜಾಸ್ತಿ ಆಗುತ್ತೆ. ನಾನು ಇದ್ದೀನಿ, ಅದ್ರ ಬಗ್ಗೆ ಚಿಂತೆ. ಈಗ 50,000 ಫಿಕ್ಸ್ ಆಗಲ್ಲ. ಆ್ಯಕ್ಚುಲಿ ಅವ್ರು ಒಂದು ಕೇಳೋದು, ನಾನೇ ಇಲ್ಲಮ್ಮ ನನಗೆ ಪರಿಚಯ ಇರೋದು. ಯಾಕೆಂದ್ರೆ ಸರ್ ಯಾರು ಕಡಿಮೆ ಬರಲ್ಲ, ಬರ್ತಾರೆ ಎಂಥವ್ರು ಬರ್ತಾರೆ, ಯಾರು ಲೋಕಲ್ ಅಂಥವ್ರೆ ಆಟ ಆಡುತ್ತೆ, ಗೊತ್ತಲ್ಲ ಅಂಥವ್ರೆ ಆಟ ಆಡ್ತಾರೆ. ಒಂಥರ ತಲಾಟೆ, ನಾನು ಅಂಥವ್ರು ಸವಾಸ ಮಾಡಲ್ಲ. ಬೇಕಾದ್ರೆ ಮನೇಲಿ ಕುತ್ಕೊಬಿಡ್ತೀನಿ ಅಂತ ಸವಾಸ. ಅವ್ರು ಪಾಪ ಈಗ MLA ಅವರು ಸರ್ ನಮಗೂ ಅಂಥವ್ರು ಕೇಳ್ತಾರೆ, ನಮಗೂ ಕಳಿಸ್ಕೊಡ್ತೀನಿ ಸರ್. ನಾನು ಒಂದು ಹೇಳ್ತಾ ಇಲ್ಲ, ನಮಗೆಲ್ಲ ಸ್ಟಾರ್ಟ್ ಆಗಿದೆ. ನಿಮಗೆ ನಾನು ಒಳ್ಳೆ ಕಾಂಟೆಂಟ್ಗಳು ಅಂದರೆ ಹೇಳೋದಲ್ಲ, ಅಪ್ಲಿಕೇಶನ್ಸ್ ಎಲ್ಲ ನಾನು ನೋಡ್ಕೊಳ್ತೀನಿ. ನಾನು ಪೊಲಿಟಿಕಲ್ ಟಚ್ ಕೊಡು, ನಾನು ಇದ್ದೀನಿ ತಲೆಗೆ ಚಿಂತನೆ ಮಾಡ್ತೀನಿ. ನಿಮ್ಗೆ ಯಾಕಂದ್ರೆ ಟಚ್ ಇರ್ತಾರೆ ಸರ್. ನನಗೆ JDS ಅವರಿದ್ದಾರೆ, ಕಾಂಗ್ರೆಸ್ ಅವರಿದ್ದಾರೆ, ಎಲ್ಲ ನನಗೆ ಅವ್ರಿಗೆಲ್ಲ ನನಗೆ ಬೇಕಾದ್ರೆ ಕಳಿಸ್ತೀನಿ. ಅವ್ರು ಕಳಿಸಿದಾಗ ಅವ್ರು ಏನು ಮಾಡ್ತಾರೆ, ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಕರೆಕ್ಟ್ ಅಲ್ಲ, ಅವರು ದುಡ್ಡುಗೋಸ್ಕರ ಬರಲ್ಲ. ಈಗ ನಿಮ್ಮ ಹತ್ರ ಬಂದ್ರು ಅವರು ದುಡ್ಡು ಕೇಳಲ್ಲ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ. ಅದನ್ನ ನೀವು ಟ್ರೈ ಮಾಡಬೇಕು. ಮಾಡೋಣ ಬೇಕು, ನಮ್ಮ ಕೆಲಸ ಆಗಿದ್ದಾರೆ. ಅವ್ರುಗಳೆಲ್ಲ ಒಳ್ಳೊಳ್ಳೆ ಕೇಳ್ತಾರೆ, 3 ಲಕ್ಷ 5 ಲಕ್ಷ ಅಂಥವ್ರೆಲ್ಲ ಕೇಳ್ತಾರೆ. ನಿಮಗೆ ಒಂದು ಚೂರು ಪ್ರಾಬ್ಲಮ್ ಅಂತ ನೋಡ್ಬೇಕು, ನನ್ನ ಮುಖಾಂತರ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಎಂಟ್ರಿ ಆಗಲ್ಲ, ನನಗೆ ಅವ್ರು ಖರ್ಚಿನಾಗಿ ಹಿಂಗೆ ಹೋಗಿ ನಾನು ಹ್ಯಾಂಡಲ್ ಮಾಡ್ತೀನಿ. ಎಷ್ಟು ನಂಗೆ ಮಾಡ್ತೀನಿ. ಈಗ ಅಮೌಂಟ್ನ ನಾನೇ ಕೊಡ್ತೀನಿ, ಆಗ ಅವ್ರಿಗೆ ನನ್ನ ಕೆಲಸ ಆಗುತ್ತೆ, ಅವ್ರದ್ದು ಇದಾಗುತ್ತೆ ಸರ್. ನಾವು ತುಂಬ ಮಾಡಿದ್ವಿ ಸರ್. ಹೇಳ್ತಾರೆ ನಮ್ಗೆ ಈ ಕಾನ್ಫಿಡೆಂಟ್ ಅಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ. ಕರೆಕ್ಟ್ ತಾನೆ? ಇದಾರೆ ಟಚ್ ಆಮೇಲೆ ಡೈರೆಕ್ಟ್ ನನಗೆ PA ಮಾಡಲ್ಲ, ನನಗೆ ಅವರೇ ಮಾಡ್ತಾರೆ. ಅದಕ್ಕೆ ನಾನು ಒಂದು 15 ದಿವಸ 20 ದಿವಸಕ್ಕೆ ಒಂದ್ಸಲಿ ಕೊಡ್ತೀನಿ. MLA ಮಿನಿಸ್ಟರ್ಸು, ಕಾಂಗ್ರೆಸ್ ಅವರು, JDS ಅವರು ಎಲ್ಲ, ಹುಬ್ಳಿ ಅವರು, ದಾವಣಗೆರೆ, ಈಗ ಮಿನಿಸ್ಟರ್ಗಳು ಟಚ್ ಇದ್ದಾರೆ.
ನಮ್ಮ ಹೆಸರುಗಳ ಹೇಳಲ್ಲ, ಈಗ ಬೇಡ ನಾನು ಕೇಳೋದು ಈಗ. ಏನೇ ಇತ್ತು ನನಗೆ ಹೇಳಿ ಸರ್ ಹಿಂಗಿದೆ ಅಂದ್ರೆ ನನ್ಗೆ ಮುಗೀತು, ನಿಮ್ ಕೆಲಸ ಮುಗಿಯುತ್ತೆ. ನಿಮ್ಗೆ ನಿಮ್ ಕೆಲಸ ಆಗಬೇಕು, ಅವ್ರ ಕೆಲಸ ಅಷ್ಟೇ ಮುಗಿಯುತ್ತೆ. ಏನು ಫೈಲ್ಸ್ ಗೀಲ್ಸ್ ಇದ್ರೆ ನಾನು ಮಾಡಿಸ್ತೇನೆ, ಅದ್ರೂ ಸರ್ ವಿಧಾನಸೌಧಕ್ಕೆಲ್ಲ ಇದ್ದಾರೆ ಸರ್ ನನಗೆ. ಸರ್ ಇಷ್ಟೆಲ್ಲ ಇದೆ ಕಾನ್ಫಿಡೆಂಟ್ ಆಗಿ ಹಿಂಗೆ ಕೂತಿರೋದು ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ 1 4 ದಿನದ ಅಸೆಟ್ ಹುಡುಗಿರು ಸರ್. ಅದಕ್ಕೆ ನಂಗೆ ಎಲ್ಲ ಥರ ಲಿಂಕ್ ಇದೆ, ಹುಡುಗಿ ಕೆಲಸ ಸರ್. ಯಾವ ಊರು ಬೇಕಾಗಿದೆ ಅದು, ಯಾಕೆಂದ್ರೆ ನಂದು ಏನಾಗಬೇಕು ನನಗೆ ಇಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ನನ್ನ ಕಾಂಟ್ಯಾಕ್ಟ್ ಹೆಂಗ್ ಬೆಳೆದಿದ್ದು ಅಂದ್ರೆ ನನ್ನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರು. ಸೊ ಈ ಮೀಟಿಂಗ್ ಮತ್ತೆ ಹಿಂಗೆ ಬರ್ತೀನಿ, ನಿಮ್ಗೆ ಗೊತ್ತಿರೋ ಯಾರೋ ಹೋಗ್ತಿರ್ತಾರೆ, ನಮ್ಮ ನೆಕ್ಸ್ಟ್ ಸರಿ ಸರ್. ಅವಾಗ ಏನಾದ್ರೆ ನನಗೆ ಲಿಂಕ್ ಕೊಡೋರು, ನಾನು ಅವಾಗ ಕರ್ಕೊಂಡು ಹೋಗ್ತಿದ್ದೆ. ಅವರು ಅವ್ರ ಕಾರಲ್ಲಿ ಬರಲ್ಲ, ಆಗ ಬೇರೆ ಕಾರಲ್ಲಿ ಬರ್ತಾರೆ, ಗೊತ್ತಾಗ್ಬಿಡುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಬೇರೆ ಕಾರಲ್ಲಿ ಬರ್ತಾರೆ, ಬೇರೆ ಮನೆಗೆ ಫಾರ್ಮ್ ಹೌಸ್ ಅಂತ ಕರೀತಾರೆ, ಬೇರೆಯವ್ರು ಅವ್ರದ್ದು ಕರೆಯಲ್ಲ. ಈಗ ನಾನು ಕರ್ಕೊಂಡು ಹೋಗ್ತೀನಿ, ಏನೇನೇ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆ ಥರ ನಾನು ಈಗಲೂ ಮಾಡೋದಂಗೆ. ಸೊ ಅದನ್ನು ನಿಮ್ಗೆ ಹೇಳೋದು, ಏನೇ ಕೆಲಸ ನನಗೆ ನನ್ನ ಹತ್ರ ಬಂದ್ರೆ A to Z ನಿಮ್ಗೆ ಏನ್ ಬೇಕೋ ನಾನು ಮಾಡ್ಕೊಡ್ತೀನಿ. ನನಗೆ ಒಂದಿಬ್ಬರು MLA ಪರಿಚಯ ಮಾಡಿಸಿದ್ರೆ ಕರ್ನಾಟಕದಲ್ಲಿ ನಾನು 7 ಗಂಟೆಗೆ ಕರ್ಕೊಂಡು ಹೋಗ್ತೀನಿ ಸರ್. ಅಲ್ಲ ಏನೇ ಹೇಳ್ಬೇಡಿ ಬಿಸ್ನೆಸ್ ಸುಮ್ಮನೆ ಸರ್ ಬೇಕಾಗ್ತಾನೆ ಅಂತ ನಿಮಗೆ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡೋದು ಫಂಕ್ಷನ್ಸ್ ಎಲ್ಲ. ಸರ್ ಇವಾಗ ನಾನು ಇವತ್ತು ಬರ್ತಾರೆ ಬೆಂಗಳೂರಿಗೆ, ನಾನು ಹೇಳ್ತೀನಿ ಅವಾಗ ಹೋಗೋಣ, ನೀವು ಬನ್ನಿ. ಇಲ್ಲೇ ರಾಡಿಸನ್ ಇದೆಯಲ್ಲ, ಬರಕ್ಕೆ ಹೇಳಿದೆ, ಅವ್ರಿಗೆ ಬೇಕು ಕರ್ಕೊಂಡು ಹೋಗೋದು. ಅವಾಗ ಹೇಳ್ತೀನಿ, ಅಲ್ಲ ಹೇಳ್ತೀನಿ ಸರ್ ಮಿನಿಸ್ಟ್ರಿನೇ ನಾನು ಯಾರು ಚಿಕ್ಕ ಪುಟ್ಟಗಳನ್ನ ಮಾತಾಡಲ್ಲ, ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಸುಮ್ಮನೆ ನಾರ್ಮಲ್ ಕ್ಯಾಶುವಲ್ ಆಗಿ ಮೀಟ್ ಮಾಡ್ತೀನಿ. ಅವಾಗ ಸರ್ ನಿಮ್ಮ ಪಕ್ಷಕ್ಕೆ ಏನಾದ್ರು ಇತ್ತು ಅಂದ್ರೆ ಹೇಳಿ ಸರ್ ನಾನು ಮಾಡ್ತೀನಿ ಅಂತ ಹಂಗೆ ಮಾತಾಡಿ. ಅವಾಗ ಏನಾಗುತ್ತೆ ಅವ್ರಿಗೆ ನೀವು ಮೈಂಡಲ್ಲಿ ಕೂತಿರ್ತೀರ. ನೆಕ್ಸ್ಟ್ ನಾನು ಏನು ಮಾಡಿದಾಗ ಸರಿ ಸರ್ ಆಯ್ತು ಅಂದ್ಬಿಟ್ಟು ಮಾತಾಡ್ತೀನಿ. ಮಾತಾಡಿದಾಗ ಏನಾಗುತ್ತೆ ಅವ್ರಿಗೆ ಇಂಥವ್ರ ಸರಿ ಆಯ್ತು ರೆಡಿ ಮಾಡ್ಕೊಂಡು ಅವ್ರು ನಾನು ಮುಗಿಸ್ಕೊಡ್ತೀನಿ ಅಂತ ಹಂಗೆ ಮಾಡ್ಕೊಡ್ತೀನಿ. ಅವತ್ತು ಮಿಸ್ ಆದವರು ನೀವು ಸಿಕ್ಕಿದ್ರಿ ಕರೆಕ್ಟ್ ತಾನೆ, ನೆನ್ನೆ ಚೆನ್ನಾಗಿ ಸಿಕ್ಕಿದ್ವಿ. ಸೊ ನನ್ನ ಕಾಂಟ್ಯಾಕ್ಟ್ ಹೆವಿ ಇದೆ ಸರ್. ಬೆಂಗಳೂರು ಬಂದಾಗ 12 ಕಾಂಟ್ಯಾಕ್ಟ್ ಇತ್ತು, 16,000 ಕಾಂಟ್ಯಾಕ್ಟ್ ಇಟ್ಟಿದ್ದೀನಿ. 16,000 ಹಿಂಗಿದೆ. ಯಾರು ಬೇಕು ಹೈದರಾಬಾದಲ್ಲಿ ಒಳ್ಳೊಳ್ಳೆ ರೆಡ್ಡಿಗಳಿದ್ದಾರೆ ನಮ್ಗೆ ಎಲ್ಲ. ಅಲ್ಲಿ ಹೋಯ್ತು ನಾನು ಇಷ್ಟ ಆದ್ಮೇಲೆ ಮಾಡ್ತಾರೆ. ಯಾಕೆಂದ್ರೆ ಸರ್ ಇದು ಕಾಮನ್, ಈ ಕಾಮನ್ ಎಲ್ಲ ಅಂತಾರೆ ಕರ್ಕೊಂಡ್ಬಂದ್ಬಿಡ್ರಿ ಅಂತಾರೆ. 1 ಲಕ್ಷ 2 ಲಕ್ಷ ಅಡ್ವಾನ್ಸ್ ಆಗ್ತಾರೆ, ಕರ್ಕೊಂಡ್ಬಂದ್ಮೇಲೆ ಅಲ್ಲಿ ಮಿಟ್ ಕಿತ್ಕೊಡ್ತಾರೆ. ಆ ಥರ ನಮ್ಗಿದ್ದಾರೆ ಸರ್. ನೆಕ್ಸ್ಟು ಅದೇ ಬರೋದು JDS BJP ಕಂಬೈನ್ ಆಗೋದು. ಆವಾಗ ಈಗ ನಿಮ್ಗೆ ಸಪೋರ್ಟ್ ಅಂತ ಈಗ ಕಾಂಗ್ರೆಸ್ ಇದ್ದಾರೆ, ಕಾಂಗ್ರೆಸ್ ಇದೆ ಸರ್. ಇವತ್ತು ಬೆಳಗ್ಗೆನೂ ಕಾಂಗ್ರೆಸ್ ಅವರು ತೋರಿಸ್ತೀನಿ ಫೋನ್ ಮಾಡಿದ್ರು, ಬೇಕಂತ ಅವ್ರಿಗೆ ಅವ್ರ ಅಷ್ಟು ಹಾಕೊಂಡಿಲ್ಲ, ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದೀನಿ. ಅವ್ರಿಗೆ ಅವ್ರು ಮೆಸೇಜ್ ಮಾಡಿದೆ, ಮೀಟಿಂಗ್ ಅಲ್ಲಿ ಇದೀನಿ ಮಾಡ್ತೀನಿ, ನಾನು ಮೀಟಿಂಗ್ ಅಲ್ಲಿ 1 ಅವರ್ ಮಾಡ್ತೀನಿ ನೋಡಿ, ಎಷ್ಟು ಕಾಲ್ ಮಾಡ್ತಾರೆ. ಇದೆಲ್ಲ ನಿಮ್ಗೆ ಫುಲ್ಲು ನನಗೆ ಕಾಂಗ್ರೆಸ್ ಅವರು ಎಣ್ಣೆ ಅವ್ರು ಹೇಳ್ತಾರೆ, ಎಣ್ಣೆ ಫೋನ್ ಮಾಡೋಕ್ಕಿನ್ನ ನನಗೆ. ಬಟ್ ಅವ್ರಿಗೆ ವಾರಕ್ಕೆ ಕೊಡ್ತೀನಿ. ಅವ್ರು ಬೆಂಗಳೂರು ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅವಾಗ. ಈಗ 15 ಸೆಕೆಂಡ್ಸಲ್ಲಿ ಬರ್ತಾರ, ಹೋಗೋದು, ಸನ್ಮಾನ ಮಾಡ್ದಂಗೆ ಮಾಡೋದು, ಏನ್ ಬೇಕು ನೋಡ್ಕೊಳ್ಳೋದು, ಪಾರ್ಟಿ ಗೀಟಿ ಇರೋದು. ಏನಾಗುತ್ತೆ ಅವ್ರಿಗೆ ಓಕೆ ಫೈನ್ ನಮ್ಗೆ ನೋಡ್ಕೋತಾರಪ್ಪ. ಅವಾಗ ಏನಾಗುತ್ತೆ ನಿಮ್ಗೆ ಏನೇ ಕೇಳ್ಕೊಳ್ಬೇಕು ಟಕ್ಕಲ್ ಮಾಡ್ತಾರೆ, ಏನೇ ಕೇಳ್ಕೊಳ್ಬೇಕು ಟಕ್ಕಲ್ ಮಾಡ್ತಾರೆ. ಒಂದು ಫೈಲ್ ಕೊಡ್ತೀನಿ ವಿಧಾನಸೌಧದಲ್ಲಿ ಆಗುತ್ತಾ ಫೈಲ್ ಆಗುತ್ತೆ. ವಿಧಾನಸೌಧ ಲಿಂಕ್ ಬರೋದು. ನೀವು ಯಾವಾಗ ಬರೋದು ಆಗುತ್ತೆ? ಬುಧವಾರ ತರಿಸ್ಕೊಂಡು ನಂದೇ ಫೈಲ್ ಹಿಂದೆನಾ ನಂದು ಮೀಟ್ ಮಾಡಿಸಿ ಯಾವ್ದು ಯಾವುದೋ ಒಂದಿದೆ. ನಾನು ಅವ್ರಿಗೆ ಹೇಳ್ಬೇಕಾಗುತ್ತೆ ಅದಕ್ಕೆ. ನಾಳೆ ಹೇಳ್ತೀನಿ ನಿಮಗೆ, ಹೇಳಿ ಅದನ್ನು ಕ್ಲಿಯರ್ ಮಾಡಿಸ್ಬೇಕು. ಮಾಡ್ಬೋದು ನಿಮ್ಗೆ ಎಂಥದ್ದಿದ್ರೆ. ಈಗ ಶೂಟಿಂಗ್ ಮಾಡೋಣ ಮೇಡಮ್, ಈಗ ನಮಗೆ ಮತ್ತೆ ತೆಗೀರಿಯೋದನ್ನ ಆ ಥರ ಬೇಡ, ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಏನು ಬೇಡ ಅದನ್ನು ನೀವೇ ಮಾತಾಡ್ತೀರಾ? ಅಲ್ಲ ತೊಂದರೆ ಇಲ್ಲ, ನಾನು ಮಾತಾಡಿ ಮಾಡಿದ್ದೀನಿ. ಅಲ್ಲ ನಿಮ್ಮ ಹತ್ರ ಓಪನ್ ಆಗಿ ಮಾತಾಡ್ಕೊಳ್ಳೋಣ ಅಷ್ಟೇ. ನಾನು ಇರುತ್ತೆ ಸರ್, ನಾನು ಹೇಳ್ಬಿಟ್ಟು ನಾನು ಹಿಂದೆ ಮುಂದೆ ಮಾತಾಡಲ್ಲ. ಕೆಲವರು ಅಂತಾರಲ್ಲ ಅವ್ನು ಸರ್ ಕರ್ಕೊಂಡ್ಬಿಟ್ಟು ಆಮೇಲೆ ಇಲ್ವಂತೆ ಸರ್, ಅವನ್ನೆಲ್ಲ ಇಲ್ಲ. ಕಟ್ಟೆ ಕ್ಲಿಯರ್ ಇರಬೇಕು. ಇಲ್ಲಿ ಜರ್ನಿ ಮಾಡ್ಬೇಕಂದ್ರೆ ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಆಗಲ್ಲ, ಇಲ್ಲಾಂದ್ರೆ ಆಗಲ್ಲ. ನಾನು ಅದನ್ನೇ ಹೇಳ್ತೀರ, ಓಪನ್ ಆಗಿ ಮಾತಾಡೋಣ. ನಾನು ಹೇಳಬಿಟ್ನಲ್ಲ, ಅದಕ್ಕೆ ನಾನು ಹೇಳಿಲ್ವಾ ಸರ್. ನಾನು ಮುಂಚೆನೇ ಇನ್ಫಾರ್ಮೇಶನ್ ಕೊಟ್ಟೆ ಕರ್ಕೊಂಡ್ಬರ್ತೀನಿ. ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟು ನೋಡಿ ಸರ್ ನಂಗೆ ಗೊತ್ತಿಲ್ಲ, ನಾನು ಮಾಡಲ್ಲ ಅವೆಲ್ಲ ಇರಬಾರ್ದು. ನಿಮ್ಗೆ ನಾಳೆ ಸರ್ ನನ್ನ ಮೇಲೆ ಡೌಟು, ಏನಪ್ಪ ಇವ್ನು ಮಾಡ್ತಾನೆ ಇವರು, ಅವೆಲ್ಲ ಕ್ಲಿಯರ್ ಇದೆ, ಮಾತಾಡಿದ್ದೀನಿ, ಟೆನ್ಷನ್ ಇದೆ.
ಮತ್ತೆ ನಮ್ಮ ಕೋರ್ಸು ಇಲ್ಲಮ್ಮ. ಈಗ ಒಪ್ಕೊಂಡ್ರೆ ಮಾತ್ರ ಶೂಟಿಗೆ, ಕಮಿಟ್ಮೆಂಟ್ಗೆ ಒಪ್ಕೊಂಡ್ರೆ ಮಾತ್ರ ಶೂಟ್ ಮಾಡ್ತೀವಿ. ನಿಮ್ಗೆ ಇಷ್ಟ ಅದು ಅಷ್ಟೇ. ಕಾರ್ಶಿಪ್ ಎಲ್ಲ ಕ್ಲಿಯರ್ ಇರ್ತಾರೆ, ಎಲ್ಲ ಕಮ್ಯುನಿಕೇಶನ್ ಮಾಡನೇ ಅವರು ಪ್ರೊಸೀಜರ್. ನಾವು ಅದನ್ನು ಕನ್ಫರ್ಮೇಶನ್ ಮಾಡ್ಕೊಳ್ತೀವಿ. ಪಾಪ ಅವ್ರು ಹೇಳ್ತಾರೆ ನಿಮಗೆ ಕಮಿಟ್ಮೆಂಟ್ಗೆಲ್ಲ ಒಪ್ಪಿಗೆನಾ ನೀನು? ಮೊನ್ನೆ ಕನ್ಫರ್ಮೇಶನ್ ಡಿಸ್ಕಷನ್ ಮಾಡಿ ಅಂದ್ಕೊಂಡು ಸರಿ ಓಕೆ. ಆಮೇಲೆ ಮೀಟಿಂಗ್ಸ್ಗೆ ಯಾವಾಗಲೂ ಕನ್ಫರ್ಮೇಶನ್ ಈಗ ನಾವು ಮೀಟಿಂಗ್ ಬರ್ಬೇಕಾದ್ರೆ ಫಸ್ಟ್ ಹಿಂದೆ ನಾವು ಡಿಸ್ಕಸ್ ಮಾಡಿ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಬರ್ಬೇಕಂದ್ರೆ ಏನು ಪ್ರಯೋಜನ? ನಾನು ಹಂಗಲ್ಲ ಹೇಳಿದ್ದು. ಪಾಪ ಅವ್ರು ಹೇಳಿರ್ತಾರೆ ನೀವು ಏನೋ ಬಂದಿರ್ತೀರ, ನಮಗೆ ಕಮಿಟ್ಮೆಂಟ್ ಒಪ್ಕೊಂಡ್ರೆ ಮಾತ್ರ ಶೂಟ್ಗೆ ಇದು ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ. ನನಗೆ ಆ ಥರ ಬೇಡ. ನಿಮ್ಗೆ ಇಷ್ಟ ಆಯ್ತಾ ಕಮಿಟ್ಮೆಂಟಾ, ಓಕೆ ಅಂತ. ಮಾತಾಡಿ ಸರ್, ಏನು ಟೆನ್ಷನ್ ಎಲ್ಲ ಕ್ಲಿಯರ್ ಇದೆ. ಕ್ಲಿಯರ್ ಮಾಡ್ಕೊಂಡು ನಮಗೆ ಅದಕ್ಕೆ ಹೇಳಿದ್ದು ಏನಂದ್ರೆ ನಮ್ಮಲ್ಲಿ ಕ್ಲಾರಿಟಿ ಇದೆ, ಎಲ್ಲರೂ ಕೆಲಸ ಮಾಡ್ಬೋದು. ನಾನು ಕ್ಲಾರಿಟಿ ಇರೋದಕ್ಕೆ ನಾನು ಎಲ್ಲರೂ ಧೈರ್ಯವಾಗಿ ಮಾತಾಡ್ತೀನಿ. ಇಲ್ಲ ಅದೇ ಬೆಸ್ಟ್. ಈಗ ನಾವು ಆಯ್ತು ಅಂತೇಳಿ ಕರ್ಕೊಂಡು ಹೋಗೋದು, ಇಲ್ಲ ಪೇಮೆಂಟು, ಇಲ್ಲ ಕರ್ಕೊಂಡು ಹೋದ್ಮೇಲೆ ಇಲ್ಲ ನನಗೆ ಇಷ್ಟು ಕೊಡೋದು, ಅಷ್ಟ ಇಷ್ಟ ಅನ್ನೋದು ಬೇಡ. ಇದು ಮಾಡಿರ್ತಾರೆ ಪಾಪ. ನಿಮ್ಗಲ್ಲಿ ಸ್ಟ್ಯಾಂಡರ್ಡ್ ಆಗಿ ಹೋಗಿರೋ ಕಾರ್ಶಿಪ್ ಪ್ರಾಜೆಕ್ಟ್ಸ್ಗಳು. ನಾನು ನಿಮ್ದೆಲ್ಲ ಹೇಳ್ತಿರೋದು. ಹುಡುಗಿರಿಗೆ ಮೋಸ ಮಾಡ್ತಾ ಇರ್ತೀವಿ, ದುಡ್ಡು ಕೊಡ್ತೀನಿ ಅನ್ನೋದು, ಆಮೇಲೆ ಒಪ್ಕೊಂಡಿದ್ದಾರೆ ಆಮೇಲೆ ಇಷ್ಟೇ ಕೊಡೋದು ಅನ್ನೋದು, ಆಮೇಲೆ ಕೊಡ್ತೀನಿ ಅನ್ನೋದು. ಅದಕ್ಕೆ ಅದು ಇಲ್ಲ, ಅವ್ರು ಫಸ್ಟೇ ಪೇಮೆಂಟ್ ಕ್ಲಿಯರ್ ಮಾಡ್ತಾರೆ. ಅದೆಲ್ಲ ನಿಮ್ಗೆ ಮಾಡಿಲ್ವಾ ಯಾರು? ತುಂಬಾ ಆಗಿದೆ ಅಂತ ನಿನ್ನೆ, ಅದಕ್ಕೆ ಅಷ್ಟು ಇಟ್ಟಾಗಿ ಮಾತಾಡಿದ್ದೆ ನಾನು. ಎಲ್ಲರೂ ನಮ್ಗೆ ಹಿಂಗೆ ಕೊಟ್ಬಿಡು, ಆಮೇಲೆ ನಿಮ್ಗೆ ಪ್ರೊಡ್ಯೂಸ್ ಮಾಡ್ತೀನಿ, ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ಹಂಗೆ ಅಪ್ಪ ನಾವು ಆ ಥರ ಕೇಳುವ ನಿಮಗೆ ಏನಾದ್ರು ಹೇಳಿದ್ದು. ಇವರು ಪಕ್ಕ ಮಾತಾಡೋದು. ಹಂಗಂದ ತಕ್ಷಣ ಅಪ್ಪ ನಿಮ್ಗೆ ಡೌಟ್ ಆದಾಗ ದುಡ್ಡು ಎಣಿಸ್ಬಿಟ್ಟು ಕೊಟ್ಟೆ ಬಿಡು ಕನ್ಫರ್ಮೇಷನ್ ಇದು ಡೇಟ್ಸ್ ಅವ್ರು ನೋಡ್ರು ನೀಟಾಗಿ ಹೆಂಗಿತ್ತು ಸರ್. ನಾನು ಪ್ರೆಸೆಂಟೇಷನ್ ತೋರಿಸಿದ್ರೆ ಒಂದು ಕನ್ಫರ್ಮೇಶನ್ ಕೊಡ್ತೀನಿ ಯಾಕೆ ಅಂತ. ಈಗ ಈ ಹುಡುಗಿಗೆ ನಾನು 10,000 ಕೊಟ್ಟೆ ಅಂದ್ಕೊಳ್ಳಿ, ನಿಮ್ಮ ವಿಚಾರ ಹೇಳ್ತಿಲ್ಲ, ಕರ್ಕೊಂಡು ಬರೋರಿಗೆ ಕಮಿಷನ್ ಕೊಡ್ಬೇಕಾದ್ರಲ್ಲಿ 10,000 ನಿಮ್ಗೆ ಕೊಡ್ಬೇಕು. 10,000ದಲ್ಲಿ 1,000 2,000 ನೀವು ಇಸ್ಕೊಳ್ತೀರ. ಈಗ ಸಿಗೋದೆಷ್ಟು? 8. ಬೈಕ್ ಕೊಡೋದು ಬೇಡ. ನೀವು ಬೇಜಾರ ಇಲ್ಲ ಆತರ ಮಾಡಲ್ಲ. ನಾನು ಅದನ್ನಿಗೆ ಹೇಳ್ತಿರೋದು. ಈಗ ಇವ್ರಿಗೆಲ್ಲ ನಾನು ಅದನ್ನು ಬೈಕೋಬೇಡಿ, ನೀವು ಆ ಥರದಲ್ಲ ಅಂತ. ನನ್ನ ವಿಚಾರದಲ್ಲಿ ನಾನು ಈ ಹುಡುಗಿಗಂತ 10,000 ಕೊಟ್ಟನ, 10,000 ಈ ಹುಡುಗಿಗೆ. ಹೌದು ಕರೆಕ್ಟ್. ನಿಮ್ದು 5,000 ಬೇಕಾ, ನಿಮ್ಗೆ 10,000 ಬೇಕಾ, ನೀನು ಸಪ್ರೇಟಾಗಿ ಈ ಹುಡುಗಿ ಮುಂದೆ ಏನು ಮಾತಾಡ್ಕೋಬೇಡ, ಅದು ನೀನು ಸಪ್ರೇಟಾಗಿ ಮಾತಾಡ್ಕೊ. ಅದ್ರಲ್ಲೆಲ್ಲ ಆತರ ಮಾಡಲ್ಲ ಅವ್ರು. ನಾನು ಹೇಳಿದ್ದು ಮಾಡ್ತಾರೆ, ಇಲ್ಲೂ ಕಮಿಷನ್ ತಗೊಂಡು ಅಲ್ಲೂ ನಾನು ಆ ಥರ ಹೋಗಿಲ್ಲಮ್ಮ. ಅಲ್ಲ ಸರ್, ಎರಡು ಬಟ್ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ಬೋದು. ನಾನು ಅದಕ್ಕಲ್ಲ, ನಾನು ಈಗ ನಾವೇನೋ ಇದು ಮಾಡ್ತೇವೆ ಆ ಹುಡುಗಿ ಮನ್ಸಲ್ಲಿ ನೋಡು ಅವ್ರು ಎಷ್ಟು ಕೊಟ್ಟರು, ನನಗೆ ಇಷ್ಟು ಕೊಟ್ಟರು ಬಂದೇ ಬರುತ್ತೆ. ಆಮೇಲೆ ನಮ್ಗೆ ಶಾಪ ಹಾಕ್ತಾರೆ, ನಿಮ್ಗೆ ಹಾಕೊಳ್ತಾರೆ. ಅದು ಶಾಪ ಯಾವುದೋ ಒಂದು ಹುಡುಗಿ ತಟ್ಟುತ್ತೆ. ನಿಮ್ಗೂ ತಗ್ಬೋದು, ನನಗೂ ತಗ್ಬೋದು, ಅದು ಬೇಡ ನಮಗೆ. ನಾನು ಹೇಳಿದ್ದಲ್ಲಿ ತಪ್ಪಿದ್ರೆ ತಪ್ಪಿಲ್ಲ, ನೀವು ಮಾತಾಡ್ಲೇಬೇಡಿ. ಹಿಂಗೆ ಹೇಳ್ತೀರಾ ಅಲ್ಲ, ನೀವ್ ಹಿಂಗೆ ಹೇಳ್ತೀರಲ್ವಾ, ಬೇರೆಯವ್ರು ಹಿಂಗೆ ಹೇಳಲ್ಲ. ನಾನು ಯಾಕೆ ಕೊಡ್ಬೇಕು ಅಟೆಂಡೆನ್ಸ್ ಅಂತ. 99 ಭಾಗ ಅದೇನೇ ಹೇಳೋದು, ನಾನು ಕೊಡೋಣ ಅಟೆಂಡೆನ್ಸ್. ಮುಂಚೆ ಕೊಡೋರು, ಕೊರೋನಾ ಲಾಕ್ಡೌನ್ ಆದ್ಮೇಲೆ ಈಗ ಯಾರು ಕೊಡ್ತಾರೆ. ಇನ್ನೊಂದು ಈ ತರ ಕೆಲವರು ಎರಡು ಕಲೆಯನ್ನು ಇಟ್ಕೊಂಡಿರ್ತಾರೆ. ಉಸ್ಕೊತಾರೆ. ಈಗ ನಾವು ಉಸ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ನನ್ನ ಹತ್ರ 10,000 ಏನ್ ಮಾಡ್ತಾರೆ ಮಾಡೆಲ್ಸ್ ಓಕೆ ಚೆನ್ನಾಗಿರೋ ಕೆಲಸ ಸರ್. ಈಗ ಏನ್ ಗೊತ್ತಾ, ಕೊಡೋಣ ಅಂತ ಏನ್ ಗೊತ್ತಾ, ಈಗ ನೋಡಿ ಇವ್ರಿಗೆ ನಾನು ಕೊಟ್ಟೆ 10,000, ನೀವು 2 ಪೇಮೆಂಟ್ ಕೋಆರ್ಡಿನೇಟರ್ ಏನ್ ಮಾಡ್ತಾರೆ, ಅವ್ರಿಗೆ ಕೊಡೋದೇ 3,000, ಅವರೇ 7,000 ಇಟ್ಕೊಂಡ್ಬಿಡ್ತಾರೆ. ಅಲ್ಲಿ ಉಳ್ಕೊಂಡು ಅಲ್ಲಿ ಇಸ್ಕೊಂತಾರೆ, ಅಂದ್ರೆ ನಿಮ್ಮತ್ರ ಇಸ್ಕೊಂತಾರೆ. ನಂದು ಹಂಗಲ್ಲ, ಇವ್ರ ಹತ್ರ ಏನ್ ಮಾಡ್ತೀನಿ, 2,000 3,000 ಇಸ್ಕೊಂಡಿರ್ತೀವಿ. ಯಾಕಂದ್ರೆ ನಾವು ಓಡಾಡಿರ್ತೀವಿ. ನಾನು ಅದನ್ನೇ ಈಗ ಇವ್ರು ಹೇಳಿದ್ರಲ್ಲ 3,000 ಅಷ್ಟೇ ಕೊಡೋದಂತ. ನೀವೇನು ಏನು ಒಳ್ಳೇದಾಗಿ ಮಾತಾಡ್ತೀರಾ? ಇವ್ರ ಬಗ್ಗೆ ಅಲ್ಲ, ನಿಮ್ದಲ್ಲ ಒಳ್ಳೇದಾಗಿ ಮಾತಾಡ್ತಾರೆ. ರಿಮ್ಯುನರೇಷನ್ಸ್ ಅಮ್ಮ ನಿಮ್ದು ಬಿಡು,
ಯಾರು ಬೇರೆಯವ್ರಿಗೆ ಒಳ್ಳೇದಾಗಿ ಮಾತಾಡ್ತಾರ, ಕೋಆರ್ಡಿನೇಟರ್ ಬಗ್ಗೆ ಆಗ್ಲಿ ಯಾರ ಬಂದವನ್ ಬಗ್ಗೆ. ಇದೆಲ್ಲ ಅವನಿಗೆ ಡಿಸ್ಕಷನ್ ಬೇಡ ಆಯ್ತು. ನಾವೆಲ್ಲ ನಾವು ಕೇಳೋದಿಲ್ಲ ಅದೆಲ್ಲ ಅಲ್ಲ ಅದನ್ನ ಅಲ್ಲ ನಾನು ಅದನ್ನ ನನಗೆ ಆಗ್ಬಾರ್ದು ಆ ವಿಷಯದಲ್ಲಿ. ಆಗಲ್ಲ ಬಿಡಿ ನಾನು ಅವ್ರ ಶಾಪ ನನಗೂ ತಗ್ತೈತೆ, ಅದು ಎಲ್ಲ ಒಂದ್ ಕಡೆ. ಸರ್ ಅದನ್ನ ಹೇಳ್ತವ್ರೆ ಅದನ್ನ ಹಾಕ್ಬಾರ್ದು ಅಂತ, ನೀನ್ ಅದನ್ನ ಟೇಕ್ ಕೇರ್ ಮಾಡು ಅಂತ ಹೇಳ್ತಾರೆ. ನನ್ಗೆ ಗೊತ್ತು ಅವೆಲ್ಲ ನನ್ನ ಹತ್ರ ಅಂತ ಬರೋದೇ ಇಲ್ಲ. ನಂಗೆ ಗೊತ್ತಿರಂಗ್ ಯಾರು ಅವ್ರಿಗೆ ನಾನು ಇದುವರೆಗೂ ನನಗೆ ಇವ್ರದಲ್ಲ ನನ್ಗೆ ಓಪನ್ ಆಗಿ ಮಾತಾಡ್ತೀನಿ. ನೀವು ಬೈಕೊಂಡ್ರು ಚಿಂತೆ ಇಲ್ಲ, ಅವ್ರು ಬೈಕೊಂಡ್ರು ಚಿಂತೆ ಇಲ್ಲ, ನಾನು ಓಪನ್ ಆಗಿ ಹೇಳ್ದೆ. ಗೊತ್ತಾಯ್ತು. ಬಿಡಿ ಅದು ತಲೆ ಯಾಕಂದ್ರೆ ಅದು ನಮ್ಗೆ ಈಗಲ್ಲ ಇನ್ನೊಂದು ಫ್ಯೂಚರ್ ತಟ್ಟಬಾರ್ದು ಅಂತ ಅಷ್ಟೇ. ಸರ್ ಆ ಥರ ಏನೂ ಇಲ್ಲ, ನೀವು ಟೆನ್ಷನ್ ಆಗಂಗೆ ಇಲ್ಲ. ನಾನು ಆರಾಮಾಗಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಸರ್ ನೀವು ಪ್ರೊಫೆಸರ್ ಹೇಳಿದ ಹೇಳಿಲ್ಲ ಅವ್ರಿಗೆ, ಅದನ್ನೇ ಹೇಳಿಲ್ಲ. ಡಿಸ್ಕಷನ್ ಮಾಡ್ತಾರಲ್ಲ ಈ ತರ ಇಲ್ಲ, ಕಳಿಸಿದ್ರು ನಮ್ಗೆ. ಅವ್ರು ಹೇಳ್ತಾ ಇದ್ದಾರೆ ನನಗೇನೋ ನಾನು ಜಸ್ಟ್ ನನ್ನ ಒಪಿನಿಯನ್ ಹೇಳಿಲ್ಲಮ್ಮ. ಗೊತ್ತಾಯ್ತು. ಅದು ತಪ್ಪಿದ್ರೆ ಹೇಳಿ ಮಾತಾಡಿ. ತಪ್ಪಲ್ಲ, ಈ ತರದ್ ತುಂಬಾ ನಡೀತೆ, ಅದರ ಪ್ರಾಬ್ಲಮ್ ಇಲ್ಲ. ನೀವು ಒಳ್ಳೆದಾಗಿ ಥಿಂಕ್ ಮಾಡ್ತಿದ್ರೆ ಇಟ್ಸ್ ವೆರಿ ಗುಡ್ ಆಕ್ಚುಲಿ. ಯಾರಿಗೂ ತೊಂದರೆ ಆಗ್ಬಾರ್ದು, ದಟ್ಸ್ ರಿಯಲಿ ಗುಡ್ ಆಕ್ಚುಲಿ. ವಿಷಯದಲ್ಲಿ ತೊಂದರೆ ಆದ್ರೆ ಅವ್ರು ಮತ್ತೆ ಅದು ಬೈಕೊಂಡು ಬೇಕು. ಬೈಕೊಳಲ್ಲ ಬಟ್ ಇವಾಗ ನಮ್ದು ಎಲ್ಲ ಕಿತ್ಕೊಂಡ್ಬಿಟ್ಟ ಹಾಗೆ ಶಾಪನು ಹಾಕೋತಾರೆ ಸರ್ ಹೇಳಿದಂಗೆ. ಇಲ್ಲ ಅದು ಕಾಮನ್. ಬಟ್ ಅದು ಇಲ್ಲ ಆಗಲ್ಲ ಅಂತ ಬಟ್ ನಮ್ಮ ವಿಚಾರ ಮತ್ತೆ ನೀವು ಮನಸ್ಫೂರ್ತಿಯಾಗಿ ನೋಡ್ತೀರಾ ಅಲ್ಲ, ನಿಮ್ಗೆ ಪಾಪ ನಿಮ್ಗೆ ಎಷ್ಟು ಕಷ್ಟ. ಡಿಸ್ಕಷನ್ಸ್ ಎಲ್ಲ ನಾನು ಇವತ್ತೇ ಫಸ್ಟ್ ಮಾಡ್ತಾರೆ. ಎಷ್ಟು ಡಿಸ್ಕಷನ್ ಮಾಡಲ್ಲ, ಶಿಫ್ಟ್ ಅಲ್ಲ, ಮಾಡ್ತಾರೆ. ಎಷ್ಟು ಕಷ್ಟ ಇದೆ. ಡೈರೆಕ್ಟ್ ಯಾವ್ದು ಸರ್, ಏನಿಲ್ಲ. ಮಾತಾಡೋದೇ ಇಲ್ಲ. ಎಲ್ಲ ಬಿಟ್ಟು ಅಲ್ಲ, ಎಷ್ಟು ಕಷ್ಟ ಇದೆ. ನಾನು ಏನು ಗೊತ್ತಿಲ್ಲ ಡಿಸ್ಕಷನ್ ನಾನು ಒಳ್ಳೆ ಮಾತಾಡ್ತೀನಿ ಅಷ್ಟೇ. ನಾನು ಡಿಸ್ಕಷನ್ ಮಾಡಲ್ಲ. ಬರ್ತಾರ ಏನು ಕೆಲಸನ ಮಾತಾಡ್ತಾರೆ ಹೋಗ್ತಾರೆ, ಪೇಮೆಂಟ್ ಬರ್ತಾ ಸುಮ್ಮನೆ ಎಲ್ಲ ವೇಸ್ಟ್ ಡಿಸ್ಕಷನ್ ಇದೆ. ಡಿಸ್ಕಷನ್ಸ್ ಮಾಡಲ್ಲ. ಡಿಸ್ಕಷನ್ ಬೇಡ, ಈಗ ಏನಿದೆ ಕೆಲಸದ ಮಾತಾಡೋದ ಆಯ್ತು. ಅವ್ರಿಗೂ ಕ್ಲಿಯರ್ ಇರುತ್ತೆ. ಸುಮ್ಮನೆ ಎಲ್ಲ ಅವ್ರ ಮೈಂಡಲ್ಲೂ ಒಂಥರ ಆಗುತ್ತೆ, ಏನಿದು ಅಂತ. ಯಾರೋ ಮಾಡೋದು ಅಂತ ಎಲ್ಲರೂ ಹಂಗೆ ಮಾಡಲ್ಲ. ಈಗ ಎಲ್ಲರೂ ನಮ್ಗೆ ಓಡಾಡ್ಸಿದ್ದಾರೆ, ನೀವು ಹಂಗೆ ಓಡಾಡ್ಸಿಲ್ಲ, ಹಂಗ ಹೋಗಿ ಗುರುತಾಗೋದು ಮುಗೀತಷ್ಟೇ. ಸೊ ನಾವು ಮತ್ತೆ ಅದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಅದು ಆಗಲ್ಲ. ಕರೆಕ್ಟ್. ಹೈ ಪ್ರೊಫೈಲ್ ಇರೋವೆಲ್ಲ ಇದೆಲ್ಲ ಇರೋ ನಾನು ಜಸ್ಟ್ ನನ್ ಆತರ ಆಗ್ಬಾರ್ದು ಅಂತ ಅಷ್ಟೇ ಸರ್. ಅವೆಲ್ಲ ಇಲ್ಲ ಸರ್. ಇಷ್ಟು ದಿವಸ ನಾನು ನೋಡಿದ್ರೆ ಅವತ್ತು ಕರ್ಕೊಂಡು ನಾನ್ ನಿಮ್ ಬಗ್ಗೆ ಅದನ್ನೇ ಹೇಳಿದೆ, ಬ್ರದರ್ ನೀನ್ ಫ್ರೀಯಾಗಿ ಕಳ್ಸ್ಬೇಡ ಯಾವ ಈಗಿನ, ನಿಮ್ದೇನಿದೆ ತಗೋ. ನಾನು ನಿಮ್ಗೆ ಹೆಲ್ಪ್ ಮಾಡಿದ್ರು, ಮೂವಿ ಇದು ಮಾಡಿದ್ರು ನನಗೆ ಫ್ರೀಯಾಗಿ ಬೇಡ ಅಷ್ಟೇ ನಂದು. ಸರಿ, ಇವ್ರದ್ದು ನಾಳೆ ಅಲ್ಲ ಶೂಟಿಂಗ್ ಯಾವಾಗ? ನಾನು ಏನ್ ಮಾಡ್ತೀನಿ ಗೊತ್ತಾ, ಇವತ್ತು ಹೋಗಿ ಪರ್ಚೇಸ್ ಮಾಡ್ತೀನಿ, ಮಾಡಿ ಮಾಡ್ಬಿಟ್ಟು ನಾನು ನಾಡಿದ್ದು ಮಾಡಿ ಮತ್ತೆ ನಾಡಿದ್ದು ಬುಧವಾರ ಇಲ್ಲಿ ಇರ್ತೀನಲ್ಲ, ಬುಧವಾರ ಇಟ್ಕೊಂಡ್ರೆ ನೆಕ್ಸ್ಟ್ ನಮ್ಗೆ ನೀವು ಒಂಚೂರು ಬುಧವಾರ ಆಗುತ್ತೆ, ನನ್ಗೆ ಗುರುವಾರ ಆಗುತ್ತೆ ಸರ್. ನೀವ್ ಬರೋದು ಯಾವಾಗ? ಬುಧವಾರ ಮಾರ್ನಿಂಗ್ ಇರ್ತೀನಿ. ಸರಿ ಬಾ, ಗುರುವಾರ ಮಾಡ್ಕೊಳ್ಳೋಣ. ಗುರುವಾರ ಮಾಡ್ಕೊಳ್ಳೋಣ. ಅವತ್ತೊಂಚೂರು ಹೇಳಿದ್ನಲ್ಲ ನನ್ಗೆ ಆಯ್ತು ಬ್ರದರ್, ಅದನ್ನ ಮಾಡಿಸ್ತೀನಿ ಅಂತ ಹೇಳಿದೆ. ಕೊಟ್ಬಿಡಿ, ನಾನು ಸೇರ್ಕೊಂಡೆ ಮಾಡ್ತಿರೋದು. ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ. ನಮ್ಗೂ ಸಾಫ್ಟ್ವೇರ್ ಇಂಜಿನಿಯರ್ ಅದಕ್ಕೆ ಈಗ ಅವಳು ನಾಲೆಡ್ಜ್ ಬೇರೆ, ನನಗೆ ಅದು ಕೆಲವು ನಾಲೆಡ್ಜ್ ಇಲ್ಲ, ಇರೋದ್ರ ಜೊತೆ ಇದ್ದಾಗ ನಮಗೂ ಅಲ್ಲ, ನಮಗೂ ಸಾಫ್ಟ್ವೇರ್ ಇಂಜಿನಿಯರ್ ಅಂದಮೇಲೆ ನಮಗೂ ಒಂದು ಸ್ವಲ್ಪ ಗೈಡ್ ಮಾಡ್ತಾರೆ ಹಿಂಗೆ ಅಂತ. ಆಲ್ರೆಡಿ ಡೆವಲಪ್ ಮಾಡ್ಬಿಟ್ಟಿದ್ದೀರಲ್ಲ ಅಪ್ಲಿಕೇಶನ್ಸ್, ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಇನ್ನೂ ಮಾಡ್ತಾ ಇರ್ತೀವಲ್ಲ. ನಮ್ದು ಇದೆ 7th Century. ನಾನು ಇವಾಗ ಫ್ರೀಲಾನ್ಸಿಂಗ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ 7th Century ಅಂತ. ಅದು ನೋಡಿಬೇಕು, ಮತ್ತೆ 7th Century ಮ್ಯೂಸಿಕ್. ಇನ್ನೊಂದು ಮಾಡ್ಬೋದಲ್ವಾ, ಈ ತರ ಮೀಟಿಂಗ್ಸ್ ಮಾಡೋದಕ್ಕಿಂತ ಆಪಲ್ ಈಗ ನೀವು ಹೌದು ಅದನ್ನ ಮಾಡೋಣ ನೋಡಿ. ಅಲ್ಲ, ದೊಡ್ಡ ಲೆವೆಲ್ ಅಲ್ಲಿ ಮಾಡೋಣ. ಫುಡ್ ಲೆವೆಲ್ ಮಾಡಕ್ ನಾವ್ ಇನ್ನೂ ಒಂದ್ಸತಿ ಡಿಸ್ಕಷನ್ ಕೂತ್ಕೋಬೇಕು, ಇನ್ನೊಂದು ಸಪರೇಟ್ ಡಿಸ್ಕಷನ್. ಈಗ ನೀವು ಯಾರೋ ಡೈರೆಕ್ಟರ್, ನೀವು ಕೋಆರ್ಡಿನೇಟರ್ ಎಲ್ಲ ಬಂದು ಇವತ್ತು ತಲೆನೋವು ಕರ್ಕೊಂಡ್ ಬರೋದು ಅಲ್ಲೇ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಡಿಸ್ಕಷನ್ ಮಾಡೋಣ. ಎಲ್ಲ ರೆಡಿ ಇದೆ, ಫೇಸ್ ಆಫ್ ಅಪ್ಲಿಕೇಶನ್ಸ್ ರೆಡಿ ಇದೆ, ಡಿಸೈನ್ಸ್ ರೆಡಿ ಇದೆ. ಅದನ್ನ ಈಗ ಗುರುವಾರ ಬರ್ತೀರಲ್ಲ, ಫಸ್ಟ್ ಇದು ಮಾಡ್ಕೊಂಡು ಮಾಡೋಣ. ನೀವು ನಿಮ್ಮ ತಲೆಯಿಂದ ಸ್ವಲ್ಪ ಐಡಿಯಾಸ್ ಕೊಟ್ರೆ ಅದನ್ನು ಬೇಕಾದ್ರೆ ಆಡ್ ಮಾಡುತ್ತೆ. ನಮ್ಮ ಐಡಿಯಾ, ಬಿಸ್ನೆಸ್ ಐಡಿಯಾಸ್ ಚೆನ್ನಾಗಿದೆ ನಿಮ್ದು. ನಮ್ಮ ಐಡಿಯಾ ಆ ಥರ ನೀವೇ ನೋಡಿದ್ರಲ್ಲ. ಹೌದು, ಮತ್ತೆ ಇನ್ನೊಬ್ಬ ಗೊತ್ತದೆ ಇವತ್ತೇನೋ ಸಿಗ್ತಾರ? ಇವತ್ತಿಲ್ಲ. ಈಗ ಇದೆಷ್ಟು ಮಾತಾಡಿದ್ದೀರಾ?
25 ಇತ್ತು, ಅದು 50. ಎಷ್ಟು ಜಾಸ್ತಿ ತಗೊಂಡ್ರೆ ಅಲ್ಲ, ಎಷ್ಟು ಹೊತ್ತಿರ್ತಾರೆ? ಗೊತ್ತಲ್ಲ 2 to 3 hours ಅವೆಲ್ಲ ಅವರೇ ತರ್ತಾರೆ, ನಾನು ಕಳಿಸ್ತೀನಿ. ಸೇಫ್ಟಿ ಎಲ್ಲ. ನಾನು ಕಳಿಸ್ತೀನಿ, ನಾನು ಹೋಗಲ್ಲ ಇಲ್ಲಿ. ಗೊತ್ತು ಸರ್. ನಾನು ನೋಡ್ತೀನಿ ಸರ್, ನಾನು ಇರ್ಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀನಿ. ಮನೆಯವರು ಅವ್ರ ಮುಂದೆ ಕಮಿಟಿ ಹೇಳಿದ್ದೀನಿ ಎಲ್ಲ ಹೇಳಿದ್ದೀನಿ. ಸೊ ಗೌರ್ಮೆಂಟ್ ಇದೆಲ್ಲ ಮಾತಾಡಿ ಅವರು ಅಷ್ಟೇ ಆ ಥರ ಹೇಳಿಲ್ಲ. ಬಟ್ ಏನಂದರೆ ಅವ್ರು ನೀಟಾಗಿ ಒಳ್ಳೊಳ್ಳೆ ಸಪೋರ್ಟ್ ಮಾಡ್ತಾರೆ ಅವರು. ಯಾಕೆಂದ್ರೆ ಅವ್ರಿಗೇನಂದ್ರೆ ಕೆಲವರು ಪೇರೆಂಟ್ ಮಾತಾಡ್ತಾ ಕರ್ಕೊಂಡ್ಬಿಡ್ತಾರೆ, ಆಮೇಲೆ ಅವರು ಸರ್ ಮಾತಾಡಿ ಏನ್ ಮಾಡ್ತಾರೆ, ಆಮೇಲೆ ನೋಡಿ ಅವರು ಆಟ ಆಡ್ತಾರೆ. ಇವ್ರಿಗೆ ನನ್ನ ಕರ್ಕೊಂಡು ಆಟ ಆಡ್ತಾರೆ. ಇಲ್ಲೇ ಇರ್ತಾನೆ ಈಗ ಹ್ಯಾಂಡಿಂಗ್ ಪ್ರೊಫೈಲ್ ಅಲ್ಲ, ಸೊ ಏನಿದ್ರು ನಾನು ಕರ್ಕೊಂಡು ಬರೋದು ಆ ಥರ ಏನು ಟೆನ್ಷನ್ ಇಲ್ಲ. ಬರ್ತಾರೆ, ಅವ್ರ ಕೆಲಸ ಅಷ್ಟೇ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಗಲಾಟೆಗೆ ಮಾಡೋರಿಲ್ಲ, ಟೆನ್ಷನ್ನೇ ಇಲ್ಲ. ಏನು ಗೊತ್ತಾ, ಮುಂಚೆನೇ ಪ್ಲಾನ್ ಆದ್ರೆ ಹೇಳ್ಬಿಟ್ಟು ಬರಬೇಡಿ, ನಂಗೆ ಬೇರೆ ಶೂಟಿಂಗ್ ಅಂತ ಹೇಳಿ ಸಡನ್ ಫಿಕ್ಸ್ ಅಂತ. ಇವರು ಅಂದರೆ ಆಮೇಲೆ ನೈಟಲ್ಲಿ ಇರ್ಬೋದಾ ಇಲ್ಲ ಡೇಯಲ್ಲಿ ಮಾತ್ರ? ನೈಟಲ್ಲಿ ಇರ್ಬೋದಾ ಡೇಯಲ್ಲಿ ಮಾತ್ರ? ಅವ್ರಿಗೆ ಮುಖಕ್ಕೆ ಕೊಟ್ಟ ನನಗೆ ಡೇಯಲ್ಲಿ ಕೆಲವೊಂದು ಸಲ ಅವ್ರಿಗೆ ನೈಟು ಫ್ರೀ ಆಲ್ಮೋಸ್ಟ್ ಎಲ್ಲರೂ ಫ್ರೀ ಎಷ್ಟೊತ್ತಿರ್ಬೋದು? ನೈಟ್ 7 ಗಂಟೆಯಿಂದ 10 ಗಂಟೆ ಮಾರ್ನಿಂಗ್ ನಮಗೆ ಆಗಲ್ಲ. ಮಾರ್ನಿಂಗ್ ಅವ್ರು ಶೂಟ್ ಮೂವಿ ಮೀಟಿಂಗು ಶೂಟ್ ಥರ ಇರ್ತಾರಲ್ಲ, ನಿಮ್ಗೆ ಓಕೆ, ನಿಮಗೂ ಕಂಫರ್ಟಬಲ್ ಇರುತ್ತೆ. ಪಾರ್ಟಿಲಿಟಿ ಮಾಡ್ತಾರೆ. ಪಾರ್ಟಿ ಮಾಡೋಕೆ ಅವ್ರು ಮಾಡಬೇಕಲ್ಲ, ಅವ್ರು ಗ್ರೂಪ್ ಡ್ರಿಂಕ್ಸ್ ಮಾಡ್ತಾರೆ. ಇರ್ಬೇಕು ಸರ್, ಇವತ್ತು ಟೇಬಲ್ ಸೆನ್ಸ್ ಅಂತ ಇರಬೇಕು, ಅವ್ರು ಮಾಡ್ತಿರ್ಲಿಲ್ಲ. ಈಗ ಈ ಕಾಲ ಬರಲ್ಲ. ಫುಲ್ ನೈಟು ಇರೋಕ್ಕಾಗಲ್ಲ, ಫುಲ್ ನೈಟ್ ಇರೋಕ್ಕಾಗಲ್ಲ. ಬೇಡ ಬಿಡಿ. ಅವರು ಹೇಳಂಗಲ್ಲ, ಬೇರೆ ಕಡೆ ಬರ ಹೋದಾಗ ಬೇರೆ ಕಡೆ ಸ್ವಲ್ಪ ಐ ಮೀನ್ ಸಿಟಿ ಗೊತ್ತಿರೋದಲ್ಲ, ಬೇರೆ ಊರಿಗೆಲ್ಲ ಹೋದ್ರೆ ನೈಟ್ ಸ್ಟೇ ಆಗುತ್ತೆ. ಬೇಡ ಬಿಡಿ, ನಿಮಗೆ ತೊಂದರೆ ಯಾಕೆ? ಸರಿ ಕಳ್ಸೋಣ. ಅದು ಯಾವಾಗ? ನಾಳೆ ಬುಧವಾರನಾ? ಬುಧವಾರ